ಈ ವರ್ಷ ನಮ್ಮೂರ ಜಾತ್ರೆ ಅಂತ ಪ್ರತಿ ಜಾತ್ರೆಗಳಿಗೂ ಬಳಸಬಹುದಾದಂತಹ ಒಂದು ಹಾಡನ್ನ ನಾವು ಎಲ್ಲರೂ ಸೇರಿ ನಿರ್ಮಾಣ ಮಾಡಿದ್ವಿ. ನನ್ನದೇ ಸಾಹಿತ್ಯ, ಅಭಿಷೇಕ್ ಅವರ ಕೊರಿಯೋಗ್ರಫಿ ಇರುತ್ತದೆ. ಮತ್ತೆ ಸಂಗೀತ ಪವನ್ ಪಾರ್ಥ ಅಂತ ಅವ್ರು ಮಾಡಿದ್ದಾರೆ. ಗಾಯನ ಅನಿರುದ್ಧ್ ಶಾಸ್ತ್ರಿ ಮತ್ತೆ ಶಿವಾನಿ ನವೀನ್ ಮಾಡಿದ್ದಾರೆ. ನಾನು ಅಂದ್ರೆ ರಾಕಿ ಸೋಮ್ಲಿ, ಮೋಹನ್ ಕುಮಾರ್, ಉಮೇಶ್, ಸೊ ಈ ತರ ಸೇರಿ ನಟನೆ ಮಾಡೋದು. ಇದಕ್ಕೆ ಮುಸ್ತಾಫನ್ ಅವರು ಸಂಗೀತದ ನಿರ್ಮಾಣನ ಜವಾಬ್ದಾರಿ ತಗೊಂಡಿದ್ದಾರೆ. ಬಿ.ಜಿ. ಅಜಯ್ ಕುಮಾರ್ ಅವರು ಶೂಟಿಂಗ್ ನ ಅಂದ್ರೆ ನಾವೇನ್ ಶೂಟಿಂಗ್ ಮಾಡಿದೀವಿ ಚಿತ್ರೀಕರಣದ ನಿರ್ಮಾಣನ ಅವ್ರು ತಗೊಂಡಿದ್ದಾರೆ. ಮಿಕ್ಕಿದ ಮಾರ್ಕೆಟಿಂಗ್ ಎಲ್ಲ ನಮ್ಮ ಕಾರ್ತಿ ಹ್ಯಾಪಿ ಇವೆಂಟ್ ಕಡೆಯಿಂದ ಮಾಡಿದ್ದಾರೆ. ಈ ತರ ಎಲ್ಲ ಸ್ನೇಹ ಬಳಗದ ಸೇರಿ ತಾಯಿ ದುರ್ಗಾಂಬಿಕಾ ಜಾತ್ರೆ ಮಹೋತ್ಸವ ಪ್ರಯುಕ್ತ 4ನೇ ಬಾರಿ ಒಂದು ಆಲ್ಬಮ್ ಸಾಂಗ್ ನ ಮಾಡಿದ್ವಿ. ಸರ್ ರಿಲೀಸ್ ಸಾರ್ವಜನಿಕರು ನಾಳೆ ಸಂಜೆ 5:15 ಸರ್, ಜಯೇಶ್ ಪಾಟೀಲ್ ಕಾಲೇಜ್. ನಾಲ್ಕೂವರೆ ನಿಮಿಷ. ಸರ್ ಆಗುತ್ತೆ, ಒಂದು 3 ಲಕ್ಷ ತನಕ ಆಗುತ್ತೆ ಸರ್. 3 ಲಕ್ಷ ತನಕ. ಧೂಳ್ ದುಪ್ಪಾಟಿ ಅಂದ್ರೆ ಈಗ ನಮ್ಮ ಜಾಗದಲ್ಲೇ ಒಂದು ಆಡು ಭಾಷೆ ಇರುತ್ತೆ. ಧೂಳ್ ದುಪ್ಪಾಟಿ ಎಲ್ಲಾನು ಧೂಳ್ ಮಾಡ್ಬಿಡ್ತೀವಿ ಅನ್ನೋದು ಒಂದು ಆಡು ಭಾಷೆ ಇರುತ್ತೆ. ಅದೇನೇ ಇರ್ಲಿ ಧೂಳ್ ಮಾಡ್ತೀವಿ ಅಂತ. ಅಂದ್ರೆ ಜಾತ್ರೆ ಅಂದ್ರೇನೆ ನಾವ್ ಜಾತ್ರೆಯಲ್ಲಿ ಎಲ್ಲಾನು ಧೂಳ್ ಇರುತ್ತೆ. ಬರೀ ಕೇವಲ ತಾಯಿಗೆ ಸಂಬಂಧಪಟ್ಟ ಜಾತ್ರೆ ಅಲ್ಲ. ಇಲ್ಲಿ ಕುರಿ ಕಾಳಗನ ಧೂಳ್ ಮಾಡ್ತೀವಿ, ಕುಸ್ತಿನ ಧೂಳ್ ಮಾಡ್ತೀವಿ. ಕುಸ್ತಿ, ಕುರಿ ಕಾಳಗ, ಆಮೇಲೆ ಸತತವಾಗಿ 15 ದಿವಸ ನಡೆಯುವಂತ ಜಾತ್ರೆ ಇಡೀ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಧೂಳ್ ದುಪ್ಪಾಟಿ ಅಂತ ಹೇಳ್ತೀವಿ. ಧೂಳ್ ದುಪ್ಪಾಟಿ ದುಗ್ಗವನ್ ಪಾದಗಟ್ಟಿ ಅಂತ. ದುಗ್ಗವನ್ ಪಾದಗಟ್ಟಿ ಧೂಳ್ ದುಪ್ಪಾಟಿ ಅಂದ್ರೆ ಸಂಭ್ರಮದ ಜೊತೆಗೆ ಪೂಜೆನೂ ಇರುತ್ತೆ ಅನ್ನೋ ಕಾರಣಕ್ಕೆ ಆ ಲೈನ್ ಅನ್ನ ಹೋದ ವರ್ಷ ಯೂಸ್ ಮಾಡಿದ್ವಿ. ಇಲ್ಲ ಧೂಳ್ ದುಪ್ಪಾಟಿ ಅಂದ್ರೆ ಆತ ಇದೆ, ಖುಷಿ ಮಾಡೋದು ಅನ್ನೋದು. ಆ ಸಾಂಗಲ್ಲಿ ಇದೆ ಸರ್. ಸಾಂಗಲ್ಲಿ ತುಂಬಾ ತಾಯಿ ಬಗ್ಗೆನೇ ಇದೆ. ಬಟ್ ನಾವು ಒಂದು ಯೂತ್ಸ್ ಗೆ ಸೆಳಿಬೇಕಂದ್ರೆ ಒಂದು ಬುಕ್ ಲೈನ್ ತರ ಸ್ಟಾರ್ಟಿಂಗ್ ಆದ್ರೂ ಮಾಡ್ಬೇಕು. ಆ ಇಡೀ ಸಾಂಗ್ ಅಷ್ಟು ಫೇಮಸ್ ಆಗಿದೆ ಧೂಳ್ ದುಪ್ಪಾಟಿ ದುಗ್ಗವನ್ ಪಾದಗಟ್ಟಿ ಅನ್ನೋ ಇದರಿಂದ. ಹಾಗಾಗಿ ಥ್ಯಾಂಕ್ ಯು.